ಸಾಧ್ಯ ಆಗದಂಥ ಪರಿಸ್ಥಿತಿ, ದುಡ್ಡಾಗದಂಥ ಪರಿಸ್ಥಿತಿ. ಹೀಗಾಗಿ ಅನೇಕ ಸಾಹಿತಿಗಳು, ಅನೇಕ ಲೇಖಕರು ತಮ್ಮ ವಿಚಾರಗಳನ್ನು ಎಲ್ಲಿ ಪ್ರಕಟ ಮಾಡಲಾರ ಸತ್ತು ಹೋದಿದ್ದು ನನ್ನ ಕರ್ಮ ನಾನು ನೋಡಿದ್ದೀನಿ ಸಾಕಷ್ಟು. ಸ್ವತಃ ನಾನೂ ಒಬ್ಬ ಅವರಲ್ಲಿ ಒಬ್ಬ ಅನ್ನೋದ್ರೂ ಏನು ತಪ್ಪಲ್ಲ. ಯಾಕಂತಂದ್ರೆ ಲಂಕೇಶ್ ಏನೋ ಅವ್ರು ಪ್ರೊಫೆಸರ್ ಇದ್ದರು, ಯೂನಿವರ್ಸಿಟಿ ಏನೋ ವರ್ಕ್ ಮಾಡ್ತಿದ್ರು ಅಂತೇಳಿ ದೊಡ್ಡ ಪತ್ರಿಕೆ ಹುಟ್ಟಾಕಿದ್ರು. ನಮಗೊಂದಿಷ್ಟು ಏನೋ ನಮ್ಮ ತಂದೆ ತಾಯಿ ಪಂಡಿತ ಏನೋ ಒಂದಿಷ್ಟು ಇತ್ತು, ಅನುಕೂಲ ಆಯಿತು, ಕಲಿತೀವಿ, ದುಡಿದ್ವಿ, ಪ್ರಾಮಾಣಿಕ ಗಳಿಸಿದ್ವಿ. ಇವತ್ತು ಮೀಡಿಯಾ ಮಾಡ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀವಿ. ಆದರೆ ಇದೆಲ್ಲರಿಗೂ ಸಾಧ್ಯನಾ ಅನ್ನೋ ಒಂದು ಬಹುಮುಖ್ಯ ಪ್ರಶ್ನೆ. ಹೀಗಾಗಿ ಕಸಾಪ ಆಡಳಿತಕ್ಕೆ ನೇಮಿಸಿದಷ್ಟೇ ಅಲ್ಲ, ಆ ರೂಲ್ಸ್ಗಳನ್ನು ಚೇಂಜ್ ಮಾಡಲೇಬೇಕು. ಅಲ್ಲಿದ್ದಂಥದ್ದು ಇಂಥ ಕಳ್ಳರು ವ್ಯಾಪಾರಿಗಳು ಅಲ್ಲಿ ಒಳಗೆ ಹೋಗಬಾರ್ದು. ವ್ಯಾಪಾರಿಗಳು ಹೋಗಬಾರ್ದಲ್ಲಿ, ಕೇವಲ ಸಾಹಿತಿಗಳು ಅದ್ರ ಕೈಲಿರಬೇಕು. ಪಬ್ಲಿಷರ್ ಬೇಕಾದ್ರೆ ನೀವು ಬೆತ್ತದ್ದು ಹಿಂಗೆ ಮಾಡಿರೋದು ದುಡ್ಡು ಹಾಕೋರು ಪಬ್ಲಿಷ್ ಮಾಡೋದು ಮಾಡಲಿ, ಯೋಗ ಇದ್ದು ಪ್ರಕಟ ಮಾಡಿ ಅವ್ರು ಲಾಭ ಆಗಿದ್ದು ಸ್ವತಃ ಕಸಾಪ ಪ್ರಕಟ ಮಾಡುವಂಥದ್ದು ಯಾರೇ ಬರಲಿ ಒಳ್ಳೆಯ ಕೃತಿ ಹೊರಗೆ ಬರುವಂಥದ್ದು ತರುವಂಥದ್ದು ಆಗಬೇಕು ಅಂತ ಹೇಳ್ತಾ ಈ ದಿಶೆಯಲ್ಲಿ ನಮ್ಮ ಸರ್ಕಾರ ಯೋಚನೆ ಮಾಡಲಿ. ಅದೇ ಕಾರಣ ನಮ್ಮ ಸಾಹಿತಿಗಳು ಸಹ, ಯಾಕಂದ್ರೆ ಸಹಕಾರ ನಮ್ಮಲ್ಲಿ ಬೇಕು. ನಮ್ಮ ಸಾಹಿತಿಗಳಲ್ಲಿ ನಮ್ಮಲ್ಲಿ ಸೊಕ್ಕ ಭಾಳ ಶ್ರೇಷ್ಠ ವ್ಯಕ್ತಿ ಈ ಶ್ರೇಷ್ಠ ವ್ಯಕ್ತಿ ಯಾವ ವೆಚ್ಚ ವ್ಯವಸ್ಥೆ ಅವು ಬಿಟ್ಟು ನಮ್ಮ ಹಿತಾಸಕ್ತಿ ನಮ್ಮ ಬರೋ ಸಾಹಿತ್ಯ ಜನಕ್ಕೆ ಮುಟ್ಟುವಂಥದ್ದು ಆ ದಿಶೆ ಎಲ್ಲರೂ ಒಂದೇ ಕೆಲಸ ಮಾಡಿದ್ರೆ ಆಗ್ಬೋದು ಅಂತ ಹೇಳ್ತಾ ಕಸಾಪ ಆಡಳಿತಾಧಿಕಾರಿ ನೇಮಿಸಿದ್ದು ಬಹಳಷ್ಟು ಒಳ್ಳೆಯದು. ಆದರೆ ಅದೇ ಕಾಲಕ್ಕೆ ನಾ ಹೇಳಿದಂಗೆ 1959 ಮತ್ತು 60 ಸಹಕಾರ ಸಂಘಗಳದ್ದು ಏನದ ಸಂಘಟನೆಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇನ್ನಷ್ಟು ಪರಿವರ್ತನೆ ಆಗ್ಬೇಕಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು H16 ನ್ಯೂಸ್ ಅರ್ಥತೆ ಈ ಥರದ್ದು ಸತ್ಯದ ಕೈಗಳಲ್ಲಿ ವಂದನೆಗಳು.